ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಪಯಣ ಬ್ಲಾಗ್ಸ್. ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ರೀತಿ ವೀಡಿಯೋನ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನನ್ನ ಮಗಳನ್ನ ಕೆಲವೊಂದು ವೀಡಿಯೋಗಳಲ್ಲಿ ನೀವು ನೋಡಿರ್ತೀರ. ಅವಳ ಹೆಸರು ಚಾರ್ವಿ ಅಂತ. ಅವಳು ಪ್ರೆಪ್ 1 ಅಂದರೆ LKG ಓದ್ತಿದ್ದಾಳೆ. ಹಾಸನಲ್ಲಿ ವಿದ್ಯಾಸೌಧ ಪಬ್ಲಿಕ್ ಸ್ಕೂಲ್ ಅಂತ. ಸೊ ಅವ್ರ ಸ್ಕೂಲಿಂದ ಒಂದು ಫೀಲ್ಡ್ ಟ್ರಿಪ್ನ ಅರೇಂಜ್ ಮಾಡಿದರು. ಸೊ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಫಾರ್ಮಿಗೆ ಹೋಗ್ತಾರೆ. ಫಾರ್ಮಲ್ಲಿ ಗಿಡಗಳು ಆ್ಯಂಡ್ ಹಸುಗಳು, ಆಡು ಮರಿ, ಕುರಿ ಮರಿ, ಆ ಥರ ಎಲ್ಲ ಮಕ್ಕಳಿಗೆ ಫೀಲ್ ಮಾಡ್ಸೋಕೆ, ಅದು ಸಿಟಿಲಿ ಬೆಳೆದಿರೋ ಮಕ್ಕಳಾಗಿರೋದ್ರಿಂದ ಅವನ್ನೆಲ್ಲ ನೋಡಿ ಅವರು ಅದನ್ನು ಟಚ್ ಮಾಡಿ ಅಟ್ಲೀಸ್ಟ್ ಹೆಂಗಿರುತ್ತೆ ಫಾರ್ಮು, ಹೆಂಗೆ ಫಾರ್ಮರ್ಸ್ ಇರ್ತಾರೆ ಅದನ್ನೆಲ್ಲ ಅವ್ರಿಗೆ ತೋರ್ಸೋಕ್ಕೋಸ್ಕರ ಫೀಲ್ಡ್ ಟ್ರಿಪ್ನ ಅರೇಂಜ್ ಮಾಡಿದರು ಲಾಸ್ಟ್ ವೀಕ್. ಸೊ ಅದ್ರ ವಿಡಿಯೋನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ಕೂಲ್ ವ್ಯಾನಲ್ಲೇ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಮತ್ತೆ ಮಕ್ಕಳಿಗೆ ಹೊಟ್ಟೆ ಹಸಿವಾಗುತ್ತೆ ಅಂತ, ಬರೋದು ಲೇಟ್ ಆಗುತ್ತೆ ಅಂತ ಅವರು ಪ್ಲೇನ್ ಕೇಕ್ನ ಕೊಟ್ಟಿದ್ದಾರೆ ಮಕ್ಕಳಿಗೆ. ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡ್ಕೊಂಬರಲಿ. ಸ್ಕೂಲ್ಗಳಲ್ಲಿ ಇದು ಅವಶ್ಯಕತೆ ಇದೆ. ಯಾಕಂದರೆ ಯಾವಾಗಲೂ ಓದು 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 ಅಂತಲೇ ಇರಬಾರ್ದು. ಅವ್ರಿಗೂ ಸ್ವಲ್ಪ ಈಗ ಫೀಲ್ಡ್ ಅಲ್ಲೆಲ್ಲ ಹೋಗಿ ಈಗ ಪ್ಲೇ ಮಾಡಿಸೋದು, ಆಟ ಆಡಿಸೋದು, ಅಥವಾ ನೆಕ್ಸ್ಟು ಏನಾದರೂ ತೋರಿಸೋದು, ಫಾರ್ಮ್ಸು ಆರ್ ಕೆಲವರು ಮಾರ್ಕೆಟ್ ಡೇ ಅಂತ ಮಾಡ್ತಾರೆ. ಆವಾಗ ಮಾರ್ಕೆಟಿಗೆ ಕರ್ಕೊಂಡೋಗಿ ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ. ಅವ್ರು ಹೆಂಗೆ ಸೆಲ್ ಮಾಡ್ತಾರೆ, ಅವ್ರು ಹೆಂಗೆ ಬೇರೆಯವರು ತೊಗೊಳಕ್ಕೆ ಬಂದಿರೋರು ಯಾವ ಥರ ಬೈ ಮಾಡ್ತಾರೆ, ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿಸ್ತಾರೆ. ಸೊ ಆ ಥರನೇ ಇವರು ಫಾರ್ಮ್ಗೆ ಕರ್ಕೊಂಡೋಗಿ ಫಾರ್ಮ್ ವಿಸಿಟ್ ಮಾಡಿಸಿ ಅಲ್ಲಿ ಹಸುಗಳನ್ನ ಫೀಲ್ ನೋಡಿ, ಅಲ್ಲಿ ಹಸುಗಳನ್ನ ಟಚ್ ಮಾಡಿಸಿ ಫೀಲ್ ಮಾಡಿಸ್ತಿದ್ದಾರೆ ಮಕ್ಕಳಿಗೆಲ್ಲ. ಮಕ್ಕಳುಗಳು ಯಾವಾಗಲೂ ಅವ್ರ ಕಂಫರ್ಟ್ ಝೋನಲ್ಲೇ ಇರಬಾರ್ದು. ಎಲ್ಲನೂ ಅವರಿಗೆ ಫೀಲ್ ಮಾಡಿಸ್ಬೇಕು, ಕಷ್ಟನೂ ತೋರಿಸ್ಬೇಕು ಅವರಿಗೆ. ಆವಾಗಲೇ ಮಕ್ಕಳು, ಕೆಲವೊಂದು ಮಕ್ಕಳು ನೋಡಿ ಕಲಿತಾರೆ ಅಲ್ವಾ ಮಕ್ಕಳು. ಅದಕ್ಕೋಸ್ಕರ ಕರ್ಕೊಂಡೋಗಿದ್ದಾರೆ ಇಲ್ಲೆಲ್ಲ. ಕುರಿಮರಿ, ವಾತ್ಮರಿ ಎಲ್ಲನೂ ತೋರಿಸಿ ಈ ಥರ ಸ್ಕೂಲ್ಗಳಲ್ಲಿ ಅರೇಂಜ್ ಮಾಡಿದ್ರೆ ಮಕ್ಕಳಿಗೂ ಸ್ವಲ್ಪ ಖುಷಿಯಾಗುತ್ತೆ. ಯಾವಾಗಲೂ ಓದಿಸ್ತಾನೆ ಇರಬಾರ್ದು ಅಲ್ವಾ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕುರಿಮರಿಗಳು. ಫಾರ್ಮಲ್ಲಿ ನರ್ಸರಿ ಥರ ಸ್ವಲ್ಪ ಗಿಡಗಳನ್ನೂ ಬೆಳೆಸಿದ್ದಾರೆ. ಸೊ ಅದ್ರ ಬಗ್ಗೆನೂ ಮಕ್ಕಳಿಗೆಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಈ ಚಿಕ್ಕ ಮಕ್ಕಳು ಏನು ಕಲಿತಾರೆ ಅನ್ನೋದಕ್ಕಿಂತ ಆ ಪರಿಸರ ಅದನ್ನೆಲ್ಲ ನೋಡಿ ಖುಷಿ ಪಡ್ತಾರೆ ಮಕ್ಕಳು. ಓದೋದಕ್ಕೂ ಖುಷಿ ಆಗುತ್ತೆ. ಇವಾಗ ಸ್ಕೂಲಿಗೆ ಹೋಗೋಕ್ಕೆ ಕೆಲವು ಮಕ್ಕಳು ಅಳ್ತಿರ್ತಾವಲ್ವ. ಸೊ ಈ ಥರ ಕರ್ಕೊಂಡು ಹೋಗೋದ್ರಿಂದ ಮಕ್ಳಿಗೂ ಖುಷಿ ಆಗುತ್ತೆ. ನಮ್ಮ ಸ್ಕೂಲಲ್ಲಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಫಾರ್ಮಿಗೆ ಕರ್ಕೊಂಡು ಹೋಗ್ತಾರೆ, ಪ್ಲೇ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾರೆ, ನಾವು ಹೋಗಬೇಕು ಸ್ಕೂಲಿಗೆ ಅನ್ನೋ ಖುಷಿ ಅವ್ರಿಗೆ ಬಂದ್ಬಿಡುತ್ತೆ ಅಲ್ವಾ. ಸ್ಕೂಲಲ್ಲಿ ಚೆನ್ನಾಗಿರುತ್ತೆ, ಫೀಲ್ಡ್ ವರ್ಕು ಇಲ್ಲೆಲ್ಲ ಕರ್ಕೊಂಡು ಹೋಗ್ತಾರಲ್ವ ಅಂತ ಅವ್ರಿಗೂ ಖುಷಿ ಆಗುತ್ತೆ ಅಲ್ವಾ. ವಿದ್ಯಾಸೌಧದಲ್ಲಿ ಮಾಡ್ತಾನೆ ಇರ್ತಾರೆ. ಫಾದರ್ಸ್ ಡೇ ಸೆಲೆಬ್ರೇಷನ್ ಮಾಡಿದರು, ಹಂಗೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾರೆ. ತುಂಬ ಈ ಥರ ಏನೇನೋ ಆ್ಯಕ್ಟಿವಿಟೀಸ್ ತುಂಬ ಮಾಡಿಸ್ತಿರ್ತಾರೆ. ಈ ಥರ ಸೆಲೆಬ್ರೇಟ್ ಮಾಡೋದ್ರಿಂದ ಮಕ್ಕಳನ್ನ ರೆಡಿ ಮಾಡೋದಕ್ಕೂ ತುಂಬ ಖುಷಿ ಆಗುತ್ತೆ. ಅದರಲ್ಲೂ ಹೆಣ್ಮಕ್ಳಿದ್ರಂತೂ ರೆಡಿ ಮಾಡಿ ಕಳ್ಸೋಕ್ಕೆ ತುಂಬಾ ಖುಷಿ ಆಗುತ್ತೆ ಮನೆಯಲ್ಲಿ. ಮಕ್ಕಳಲ್ಲಿ ಆ ಖುಷಿ ನೋಡಿ ಎಲ್ಲ ಕಡೆ ಓಡಾಡಿಕೊಂಡು ಆಟ ಆಡಿಕೊಂಡು ಆಯ್ ಮಾಡಿಕೊಂಡು ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಮಕ್ಕಳು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಮ್ಯಾಮ್ಗಳು ತುಂಬ ಚೆನ್ನಾಗಿ ನೋಡ್ಕೋತಾರೆ ಮಕ್ಕಳನ್ನ. ಈ ಪ್ರೆಪ್ 1 ಆಗಿರೋದ್ರಿಂದ ಕೆಲವೊಂದು ಮಕ್ಕಳು ಸ್ಕೂಲಿಗೆ ಹೋಗೋಕ್ಕೆ ಅಳ್ತಿರ್ತವೆ. ನಾನು ನೋಡಿದ್ದೀನಿ. ಸ್ಕೂಲ್ಗೆ ಹೋದಾಗ ಬಿಟ್ಟು ಬರೋಕ್ಕೆಲ್ಲ ಹೋದಾಗ ಕೆಲವೊಂದು ಮಕ್ಕಳು ಅಳ್ತಿರ್ತಾವಲ್ವ. ನಾವು ಒಬ್ಬೊಬ್ಬರು ಮಕ್ಕಳನ್ನೇ ಕಂಟ್ರೋಲ್ ಮಾಡೋದು ಕಷ್ಟ. ಟೀಚರ್ಸ್ ಎಷ್ಟು ಮಕ್ಕಳನ್ನ ಕಂಟ್ರೋಲ್ ಮಾಡ್ತಾರಲ್ವ. LKG UKG ಮಕ್ಕಳಿಗಂತೂ ತುಂಬ ಈ ಥರ ಆ್ಯಕ್ಟಿವಿಟೀಸ್ ಮಾಡಿಸ್ತಾನೇ ಇರ್ತಾರೆ. ಏನಂದರೆ ಇವಾಗ ರೆಡ್ ಡೇ, ಪರ್ಪಲ್ ಡೇ, ವೈಟ್ ಡೇ, ಗ್ರೀನ್ ಡೇ, ಬ್ಲೂ ಡೇ, ಈ ಥರ ಪ್ರೋಗ್ರಾಮ್ಸ್ ಮಾಡ್ತಾನೇ ಇರ್ತಾರೆ. ಮತ್ತು ಅವ್ರಿಗೆ ಮಾರ್ಕೆಟ್ ಡೇ ಅಂತ ಮಕ್ಕಳಿಗೆ ಕೆಲವೊಂದು ಐಟಮ್ಸ್ನ ಅಲಾಟ್ ಮಾಡಿ ಅವರು ಅದನ್ನು ತರಬೇಕು, ಅದನ್ನು ಸೇಲ್ ಮಾಡಬೇಕು. ಆ ಥರನೂ ಆಲ್ರೆಡಿ ಮಾಡಿದ್ದಾರೆ ಇದನ್ನು.
ಗ್ರೇಡ್ 1 ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಓದೋದಿದ್ದೇ ಇರುತ್ತೆ. LKG UKGನಲ್ಲಿ ಸ್ವಲ್ಪ ಈ ಥರ ಆ್ಯಕ್ಟಿವಿಟೀಸ್ ಜಾಸ್ತಿ ಮಾಡಿಸ್ತಾರೆ. ನಾನು ಈ ಸ್ಕೂಲಲ್ಲಿ ತುಂಬ ಮಾಡಿಸ್ತಾರೆ LKG UKGನಲ್ಲಿ. ಬಿಕಾಸ್ ಮಕ್ಕಳು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವ, ಫಸ್ಟ್ ಟೈಮ್ ಹೋಗ್ತಿರ್ತಾರೆ ಸ್ಕೂಲಿಗೆ. ಅವರು ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಜಾಸ್ತಿ ಓದೋದು ಪ್ರೆಷರ್ ಆ ಥರ ಏನೂ ಕೊಡಲ್ಲ LKG UKGನಲ್ಲಿ. ಅವರು ಸ್ವಲ್ಪ ಈಗ ಈ ಥರ ಪ್ರೋಗ್ರಾಮ್ಸ್ ಜಾಸ್ತಿ ಮಾಡ್ತಾನೆ ಇರ್ತಾರೆ. ಟೀಚರ್ಸ್ಗಳು ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಏನೇ ಒಂದು ವಿಷಯಕ್ಕೂ ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಕ್ಲಾರಿಟಿ ಕೊಡ್ತಾರೆ. ಅವರು ಯಾವುದೇ ವಿಷಯಕ್ಕಾದ್ರೂ ಅಷ್ಟೇ ಟೀಚರ್ಸ್ ತುಂಬ ಫ್ರೆಂಡ್ಲಿ ಆಗಿದ್ದಾರೆ. ಮಕ್ಕಳನ್ನು ಅಷ್ಟೇ ತುಂಬ ನೀಟಾಗಿ ನೋಡ್ಕೋತಾರೆ. ನಮ್ಮ ಚಾರ್ವಿ ಬಂದು ಹೇಳ್ತಿರ್ತಾಳೆ, ನನಗೆ ಮ್ಯಾಮ್ ಇಷ್ಟ ಮಮ್ಮಿ, ಚೆನ್ನಾಗಿ ನೋಡ್ಕೋತಾರೆ ಮಮ್ಮಿ, ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಬಂದು ಹೇಳ್ತಿರ್ತಾಳೆ ಅವಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.